ನೋಯ್ಡಾದಲ್ಲಿ ಶಿಲ್ಪಾ ಬಾಡಿಗೆಗೆ ಮನೆ ಹುಡುಕ್ತಿದ್ದಾರೆ. ಮನೆ ಶಿಫ್ಟ್ ಮಾಡುವ ಕೆಲಸ ಅಂದ್ರೇನೆ ಅವಳಿಗೆ ಟೆನ್ಷನ್. ಇದರ ಮೇಲೆ ಮತ್ತೊಂದು ಚಿಂತೆ ಅಂದ್ರೆ ತನ್ನ ಬಜೆಟ್ನಲ್ಲಿ ಅವಳಿಗೆ ಬೇಕಾದ ಮನೆ ಸಿಗ್ತಾ ಇಲ್ಲ. ಸುಮಾರು ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಇದಕ್ಕಾಗಿ ಮಾತನಾಡಿಸಿದಾಯ್ತು. ಅವಳಿಗೆ ಬೇಕಿರುವ ಸ್ಥಳದಲ್ಲಿ ಮನೆ ಬಾಡಿಗೆಗೆ ಸಿಗ್ತಾ ಇಲ್ಲ. ಸಿಕ್ಕರೂ ಬಾಡಿಗೆ ಅವಳ ಬಜೆಟ್ನಲ್ಲಿಲ್ಲ. ಇಷ್ಟು ಬಾಡಿಗೆ ಕೊಟ್ಟು ಬದುಕೋದು ಹೇಗೆ? ಬಾಡಿಗೆಗೆ ಹೆಚ್ಚು ಖರ್ಚಾದ್ರೆ ಏನ್ ಮಾಡೋದು ಅನ್ನೋದು ಅವಳಿಗೆ ಈಗ ಚಿಂತೆಯಾಗಿದೆ. ಇದು ಶಿಲ್ಪಾಳೊಬ್ಬಳದ್ದೇ ಕಥೆಯಲ್ಲ. ಅವಳಂತೆ ಹಲವರು ಬೇರೆ ಬೇರೆ ನಗರಗಳಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದವರು ಇಂಥದ್ದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಕಳೆದ 1 ರಿಂದ 1.5 ವರ್ಷಗಳಲ್ಲಿ ದೇಶದಲ್ಲಿ ಮನೆ ಬಾಡಿಗೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಇದು ಬರೀ ದೊಡ್ಡ ನಗರಗಳಿಗಷ್ಟೇ ಸೀಮಿತವಾಗಿಲ್ಲ. ಇಡೀ ದೇಶದಲ್ಲಿ ಬಾಡಿಗೆ ದರ ಹೆಚ್ಚಳ ಆಗ್ತಾ ಇದೆ. ಸಣ್ಣ ನಗರವಿರಲಿ, ದೊಡ್ಡ ನಗರವೇ ಇರಲಿ, ಬಾಡಿಗೆ ಏರಿಕೆ ಆಗ್ತಲೇ ಇದೆ. ಬಾಡಿಗೆಗೆ ನೀವು ಅತಿಯಾಗಿ ವೆಚ್ಚ ಮಾಡಿದರೆ ನಿಮ್ಮ ಒಟ್ಟಾರೆ ಹಣಕಾಸಿನ ಪರಿಸ್ಥಿತಿ ಸಂಕಷ್ಟಕ್ಕೆ ಸಿಲುಕಬಹುದು. ಹೀಗಾಗಿ ಇಂಥ ಸಮಸ್ಯೆಯಿಂದ ನೀವು ಬಚಾವಾಗಲಿಕ್ಕೆ ನಿಮ್ಮ ಸಂಬಳದಲ್ಲಿ ಎಷ್ಟು ಹಣವನ್ನು ಬಾಡಿಗೆಗೆ ಬಳಸಬೇಕೆಂದು ನೀವು ತಿಳ್ಕೊಂಡಿರಬೇಕು. ಆದರೆ ಅದಕ್ಕೂ ಮೊದಲು ಮನೆ ಬಾಡಿಗೆ ಎಷ್ಟರ ಮಟ್ಟಿಗೆ ಏರಿಕೆಯಾಗಿದೆ ಎಂದು ಒಮ್ಮೆ ನೋಡೋಣ ಬನ್ನಿ. ಪ್ರಾಪರ್ಟಿ ಕನ್ಸಲ್ಟೆಂಟ್ ಆನಾರಾಕ್ ಇತ್ತೀಚೆಗೆ ಪ್ರಕಟಿಸಿದ ವರದಿಯಲ್ಲಿ 2023 ಜನವರಿಗಿಂತ ಸೆಪ್ಟೆಂಬರ್ನ 9 ತಿಂಗಳ ಅವಧಿಯಲ್ಲಿ ದೇಶದ 7 ಪ್ರಮುಖ ನಗರಗಳಲ್ಲಿ ಬಾಡಿಗೆ 30% ಏರಿಕೆಯಾಗಿದೆ ಎಂದು ಗೊತ್ತಾಗಿದೆ. ಅತಿ ಹೆಚ್ಚು ಬಾಡಿಗೆ ಏರಿಕೆಯಾಗಿದ್ದು ಹೈದರಾಬಾದ್, ಪುಣೆ ಮತ್ತು ಬೆಂಗಳೂರಲ್ಲಿ. ಐಟಿ ಹಬ್ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಅತಿ ಹೆಚ್ಚು ಅಂದರೆ 31% ವರೆಗೆ ಬಾಡಿಗೆ ಏರಿಕೆಯಾಗಿದೆ. 2022ರ ಕೊನೆಯಲ್ಲಿ ಈ ಪ್ರದೇಶದಲ್ಲಿ 2 BHK ಮನೆ 22,500 ರೂಪಾಯಿ ದರದಲ್ಲಿ ಸಿಗ್ತಾಗಿತ್ತು. 2023 ಸೆಪ್ಟೆಂಬರ್ ವೇಳೆಗೆ ಅದೇ ಮನೆಯ ಬಾಡಿಗೆ 29,400 ರೂಪಾಯಿ ಆಗಿದೆ. 9 ತಿಂಗಳಲ್ಲಿ ಬಾಡಿಗೆ 6,900 ರೂಪಾಯಿಗೆ ಏರಿಕೆಯಾಗಿದೆ. ಇದೇ ರೀತಿ ಎನ್ಸಿಆರ್ನ ಸೊಗ್ನಾ ರಸ್ತೆಯಲ್ಲಿ 2022ರ ಕೊನೆಯಲ್ಲಿ 2 BHK ಬಾಡಿಗೆ 28,500 ರೂಪಾಯಿಗಿತ್ತು. 2023 ಸೆಪ್ಟೆಂಬರ್ನಲ್ಲಿ ಇದು 31,500 ರೂಪಾಯಿಗೆ ಏರಿಕೆಯಾಗಿದೆ. ನೋಯ್ಡಾ ಸೆಕ್ಟರ್ 150ರಲ್ಲಿ 13% ಏರಿಕೆಯಾಗಿದ್ದು 19,000 ರೂಪಾಯಿಗಿಂತ 21,500 ರೂಪಾಯಿ ಆಗಿದೆ. ದ್ವಾರಕದಲ್ಲಿ 14% ಏರಿಕೆಯಾಗಿದ್ದು 22,000 ರೂಪಾಯಿಗಿಂತ 25,000 ರೂಪಾಯಿ ಆಗಿದೆ. ಕೋವಿಡ್ ಸಾಂಕ್ರಾಮಿಕದ ನಂತರ ಕಚೇರಿಗಳು ಪುನಃ ತೆರೆದಿರುವುದು, ಪ್ರಾಪರ್ಟಿ ಬೆಲೆ ಏರಿರುವುದು ಮತ್ತು ಪ್ರಾಪರ್ಟಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ, ಈ ಎಲ್ಲ ಕಾರಣದಿಂದ ಬಾಡಿಗೆ ಏರಿಕೆಯಾಗಿದೆ. ಅದು ಅಲ್ಲದೆ ಕೋವಿಡ್ ಸಮಯದಲ್ಲಿ ಬಾಡಿಗೆ ಏರಿಕೆ ಮಾಡದೇ ಇರುವಂಥ ಮಾಲೀಕರೆಲ್ಲ ಕೋವಿಡ್ ನಂತರ ಒಂದೇ ಬಾರಿಗೆ ಬಾಡಿಗೆ ಏರಿಕೆ ಮಾಡಲಿಕ್ಕೆ ನಿರ್ಧಾರ ಮಾಡಿದರು. ಇದೇ ಕಾರಣಕ್ಕೆ ಶಿಲ್ಪಾಳಂತಹ ಬಾಡಿಗೆದಾರರು ಹೆಚ್ಚು ಬಾಡಿಗೆ ಪಾವತಿ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ನಿಮ್ಮ ಸಂಬಳದಿಂದ ಹಣವು ಬಾಡಿಗೆಗೆ ತೆಗೆದಿಡಬೇಕು ಎಂಬುದನ್ನು ನೀವು ತಿಳ್ಕೊಳ್ಳೇಬೇಕಿದೆ. ಬಾಡಿಗೆಗೆ ಎಷ್ಟು ಹಣವನ್ನ ಸಂಬಳದಿಂದ ಪೇ ಮಾಡಬೇಕು, ಇದನ್ನ ಒಂದು ಲೆಕ್ಕಾಚಾರ ಬಳಸಿ ಅರ್ಥ ಮಾಡ್ಕೊಳ್ಳೋಣ. ಶಿಲ್ಪಾಳ ತಿಂಗಳ ಸಂಬಳ 60,000 ರೂಪಾಯಿ ಆಗಿದ್ರೆ ಅವಳ ಬಾಡಿಗೆ ಹಣ 30%ಗಿಂತ ಅಂದರೆ 18,000 ರೂಪಾಯಿಗಿಂತ ಹೆಚ್ಚಿರಬಾರ್ದು. ಇದರಲ್ಲಿ ಮನೆ ಬಾಡಿಗೆ ಹಣ, ಮೇಂಟೆನೆನ್ಸ್, ಕರೆಂಟ್ ಮತ್ತು ವಾಟರ್ ಬಿಲ್ ಎಲ್ಲವೂ ಸೇರಿರಬೇಕು. ಇದಕ್ಕೂ ಹೆಚ್ಚು ಬಾಡಿಗೆ ಕೊಡ್ತಿದ್ದೀರಿ ಎಂದಾದರೆ ಇತರ ವೆಚ್ಚಗಳನ್ನ ನೀವು ಕಡಿಮೆ ಮಾಡ್ತಿದ್ದೀರಿ ಅಥವಾ ನಿಮ್ಮ ಹಣಕಾಸಿನ ಗುರಿಗಳಲ್ಲಿ ರಾಜಿ ಮಾಡ್ಕೊಳ್ತಿದ್ದೀರಿ ಎಂದರ್ಥ. ಯಾಕೆಂದ್ರೆ ನಿಮ್ಮ ಸಂಬಳದ ದೊಡ್ಡ ಮೊತ್ತ ನಿಮ್ಮ ಬಾಡಿಗೆಗೆ ಹೋಗ್ತಿರುತ್ತೆ. ಅದರಿಂದಾಗಿ ಮನೆ ಖರೀದಿ ಮಾಡುವುದು, ಮಕ್ಕಳ ಶಿಕ್ಷಣ ಅಥವಾ ನಿಮ್ಮ ವೃತ್ತಿ ಯೋಜನೆಗಳೆಲ್ಲ ಸಾಕಷ್ಟು ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುವುದಿಲ್ಲ. ವಿಪರೀತ ಬಾಡಿಗೆ ಕಟ್ಟೋದ್ರಿಂದ ನಿಮ್ಮ ಭವಿಷ್ಯದ ಹಣಕಾಸು ಪ್ಲಾನಿಂಗ್ಗೆ ಹೊಡೆತ ಬೀಳತ್ತೆ ಎಂಬುದನ್ನ ಇದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಹೀಗಾಗಿ ನಿಮ್ಮ ಒಟ್ಟು ಬಾಡಿಗೆ ವೆಚ್ಚವನ್ನ 30% ರೇಂಜ್ನಲ್ಲಿ ಇಟ್ಕೊಳ್ಳೋದು ಉತ್ತಮ. ಬಾಡಿಗೆ ಮನೆ ಆಯ್ಕೆ ಮಾಡುವಾಗ ಮೊದಲು ನೀವು ಯಾವ ಪ್ರದೇಶದಲ್ಲಿ ವಾಸಿಸುವುದಕ್ಕೆ ಬಯಸ್ತೀರಿ ಎಂಬುದನ್ನು ನಿರ್ಧಾರ ಮಾಡಿಕೊಳ್ಳಿ. ಆ ಸ್ಥಳದಲ್ಲಿ ಭದ್ರತೆ ಇದೆಯೇ, ಮನೆಗಿಂತ ನಿಮ್ಮ ಕಚೇರಿಗೆ ಎಷ್ಟು ದೂರ ಎಂಬುದನ್ನು ನೋಡಿಕೊಳ್ಳಿ. ನಿಮ್ಮ ಬಜೆಟ್ನಲ್ಲಿ ನಿಮಗೆ ಒಂದು ಒಳ್ಳೆಯ ಮನೆ ಸಿಕ್ಕಿತು ಅಂತಾದರೂ ಕಚೇರಿಗಿಂತ ದೂರವಿದ್ದರೆ ನಿಮಗೆ ಅದು ತುಟಿಯಾದಿತ್ತು. ಯಾಕೆಂದರೆ ಮನೆಗಿಂತ ಕಚೇರಿಗೆ ಓಡಾಡೋದಕ್ಕೆ ನೀವು ಹೆಚ್ಚು ಹಣ ಖರ್ಚು ಮಾಡಬೇಕಾಗತ್ತೆ ಮತ್ತು ಸಮಯವೂ ಹಾಳಾಗುತ್ತೆ. ಸ್ವಲ್ಪ ತುಟಿಯಾದರೂ ಅಥವಾ ಸಣ್ಣದಾದರೂ ನಿಮ್ಮ ಕಚೇರಿಗೆ ಸಮೀಪದಲ್ಲಿರುವ ಮನೆ ಆರಿಸಿಕೊಳ್ಳಿ. ಇದೇ ಉತ್ತಮ ಆಯ್ಕೆ. ನೌಕರರಿಗೆ ಅವರ ಮಾಸಿಕ ಆದಾಯದ ಒಂದು ಭಾಗ HR ಅಥವಾ ಮನೆ ಬಾಡಿಗೆ ಭತ್ಯೆಗೆಂದು ನಿಗದಿ ಮಾಡಲಾಗುತ್ತೆ. ನೀವು ಬಾಡಿಗೆ ಮನೆಯಲ್ಲಿದ್ದರೆ ಮತ್ತು ಕಂಪನಿಗಿಂತ HRO ಬರುತ್ತೆ ಎಂದಾದರೆ ಕಟ್ಟಿದ ಬಾಡಿಗೆಯ ಮೇಲೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದು. ಎಕ್ಸಂಪ್ಷನ್ ಲೆಕ್ಕಾಚಾರಕ್ಕೆ 3 ಮುಖ್ಯ ಅಂಶಗಳಿರುತ್ತವೆ. HR ಹಣ ಮೆಟ್ರೋ ನಗರಗಳು 50% ಬೇಸಿಕ್ ಸಂಬಳ, ಮೆಟ್ರೋ ಹೊರತಾದ ನಗರಗಳು 40% ಬೇಸಿಕ್ ಸಂಬಳ, ವಾರ್ಷಿಕ ಬಾಡಿಗೆ 10% ಬೇಸಿಕ್ ಸಂಬಳ. ಈ 3ರಲ್ಲಿ ಯಾವುದು ಕಡಿಮೆಗಿರ್ತದೆಯೋ ಅದಕ್ಕೆ ವಿನಾಯಿತಿ ಸಿಗುತ್ತೆ. ಇದೇ ಕಾರಣಕ್ಕೆ ಮೊದಲೇ HR ಲೆಕ್ಕಾಚಾರ ಮಾಡ್ಕೋಬೇಕು. HR ನೀವು ಕೊಡುವ ಮನೆ ಬಾಡಿಗೆಗೂ ಹೊಂದಾಣಿಕೆ ಆಗುವಂತಿರಬೇಕು. ನೀವು ಕೂಡ ಬಾಡಿಗೆ ಮನೆ ಹುಡುಕ್ತಿದ್ರಿ ಅಂದಾದರೆ
30% ಫಾರ್ಮುಲಾ ಗಮನದಲ್ಲಿಟ್ಕೊಳ್ಳಿ. ಇತ್ತೀಚೆಗಷ್ಟೇ ಉದ್ಯೋಗಕ್ಕೆ ಸೇರಿದ ಹಲವರು ತಮ್ಮ ಸಂಬಳದ 40% 50% ಬಾಡಿಗೆಗೆ ಕೊಡ್ತಾರೆ. ಹೇಗೋ ಸಂಬಳದ 50% ನಮ್ಮ ಕೈಯಲ್ಲೇ ಉಳಿಯುತ್ತದಲ್ಲ ಎಂದು ಅವರು ಭಾವಿಸ್ತಾರೆ. ಆದರೆ 10% ವಾರ್ಷಿಕ ದರದಲ್ಲಿ ಬಾಡಿಗೆಗೆ ಏರಿಕೆ ಆಗ್ತಿದೆ. ಆದರೆ ನಿಮ್ಮ ಸಂಬಳ ಅದೇ ಪ್ರಮಾಣದಲ್ಲಿ ಏರಿಕೆಯಾಗುವುದಿಲ್ಲ. ಇದು ನಿಮ್ಮ ಬಾಡಿಗೆ ಹೆಚ್ಚಾಗ್ತದೆ. ಭವಿಷ್ಯದ ಉಳಿತಾಯ ಮತ್ತು ಹೂಡಿಕೆಯ ಮೇಲೆ ಪರಿಣಾಮವನ್ನು ಬೀರ್ತದೆ. ಬ್ಯಾಚುಲರ್ ಆಗಿದ್ದರೆ ಬಾಡಿಗೆ ಹೊರೆ ಕಡಿಮೆ ಮಾಡಿಕೊಳ್ಳಿಕ್ಕೆ ನೀವು ಸ್ನೇಹಿತರ ಮನೆಯಲ್ಲಿ ಸೇರಿಕೊಳ್ಳೋದು ಉತ್ತಮ. ಬಾಡಿಗೆ ಮನೆಯಲ್ಲಿ ಐಷಾರಾಮಿಯಾಗಿ ಯಾರಾದರೂ ಜೀವನ ನಡೆಸ್ತಿದ್ದಾರೆ ಅಂದ್ಕೊಂಡ್ರೆ ನೀವು ಅವರನ್ನು ಅನುಸರಿಸಲಿಕ್ಕೆ ಶುರು ಮಾಡಬೇಡಿ. ಇದು ನಿಮ್ಮ ಭವಿಷ್ಯದಲ್ಲಿ ಅಪಾಯವನ್ನು ತಂದೊಡ್ಡಬಹುದು. ಈ ರೀತಿ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.